ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಎಲ್ಲ ರಿಪೀಟೆಡ್ ಆಕ್ಷನ್ ನೋಡಿ ಬೇಜಾರಾಗಿರುತ್ತೆ. ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ದೇವರಾಜ್ ಅರಸು ಬಡಾವಣೆಯಲ್ಲಿ ವೆರಿ ಅಟ್ಯಾಚ್ ಟು ಪೂನಾ ಬೆಂಗಳೂರು ರೋಡ್ ದಾವಣಗೆರೆಗೆ ನಿವೇಶನ ಬಂದಿದೆ. ಎಷ್ಟು ಸೈಟ್ಸ್ ಇದೆ, ಯಾವ ಪ್ರೈಸಲ್ಲಿದೆ, ಟೋಟಲ್ ಪ್ರೈಸ್ ಎಷ್ಟು, ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಅದನ್ನೆಲ್ಲ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಆಮೇಲೆ ಹೇಗೆ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು, ಹಾಗೆ JH ಪಟೇಲ್ ಬಡಾವಣೆ ದಾವಣಗೆರೆಯಲ್ಲಿ ಪುನಾ ಬೆಂಗಳೂರು ರೋಡ್ ಅಟ್ಯಾಚ್ ಆಗಿರೋದ್ರಿಂದ ಶಾಮ್ನೂರ್ ಪಕ್ಕದಲ್ಲಿ ಬರುತ್ತೆ. ಪ್ರತಿಯೊಂದು ಸೈಟ್ದ ಮ್ಯಾಪನ್ನು ಕೂಡ ಅವರು KPPಯಲ್ಲಿ ಲೋಡ್ ಮಾಡಿದ್ದಾರೆ. ಅದನ್ನು ಹೇಗೆ ನೀವು KPPಯಲ್ಲಿ ನೋಡಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಆಮೇಲೆ ಹೇಗೆ ಜಿಯೋ ಟ್ಯಾಗನ್ನು ಕ್ರಾಸ್ ಚೆಕ್ ಮಾಡಿ ವ್ಯಾಲಿಡೇಟ್ ಮಾಡಬೇಕು JH ಪಟೇಲ್ ಲೇಔಟ್ ಜೊತೆಗೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದನ್ನೆಲ್ಲ ಡೀಟೇಲ್ಸ್ನ ಜೊತೆಗೆ ಕೊನೆಯಲ್ಲಿ ದಾವಣಗೆರೆಯಲ್ಲಿ ಎಕ್ಸಾಕ್ಟ್ಲಿ ಹರಿಹರ ದಾವಣಗೆರೆಯಲ್ಲಿ ಈ ಲೇಔಟ್ ಎಲ್ಲಿ ಬರುತ್ತೆ, JH ಪಟೇಲ್ ಬಡಾವಣೆ ಎಷ್ಟು ಕನೆಕ್ಟ್ ಆಗಿದೆ ಸಿಟಿಗೆ, ಓಕೆ, ಅದನ್ನು ಕೂಡ ನಾನು ರಿವ್ಯೂ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಡೇಟ್ಸ್ ವಿತ್ ಎವ್ರಿಥಿಂಗ್. ಸೊ ಇದು ಪ್ರಥಮ ಬಾರಿಗೆ ನನಗನ್ಸಿದ ಮಟ್ಟಿಗೆ JH ಪಟೇಲ್ ಬಡಾವಣೆಯಲ್ಲಿ ಬರ್ತಾ ಇರೋದು, ಅದು ದಾವಣಗೆರೆಯಲ್ಲಿ ದ ಬಿಗ್ಗೆಸ್ಟ್ ಇನ್ ನಂಬರ್ಸ್ ಈ ಸಲ. ಓಕೆ, ಓನ್ಲಿ KHB ಬರ್ತಾ ಇತ್ತು, ಅರ್ಬನ್ ಡೆವಲಪ್ಮೆಂಟ್ ಅವ್ರು ಬಂದಿದ್ದಾರೆ. ಸೊ ಎಲ್ಲ ಮಾಹಿತಿಯನ್ನು ಇನ್ನೇನು ಕೆಲವೇ 2-3 ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ, ಕರ್ನಾಟಕದಲ್ಲಿ ನಡೆಯುವಂತಹ ಹೌಸಿಂಗ್ ಬೋರ್ಡ್ ಅಥವಾ ಗೌರ್ಮೆಂಟ್ ಕಡೆ ಏನೇ ಹೊಸ ಲೇಔಟ್ ಆಪ್ಷನ್ ಇದೆ ನಾವೇ ಮೊಟ್ಟ ಮೊದಲ ಬಾರಿಗೆ ತಿಳಿಸ್ಕೊಡೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ನನಗೇನು ತೊಂದರೆ ಇಲ್ಲ. ವಿಡಿಯೋನ ನೋಡಿ ರಿವ್ಯೂ ಹೇಗಿತ್ತಂತ ನಿಮ್ಮ ಕಮೆಂಟನ್ನು ತಿಳಿಸಿ. ಕರೆಂಟ್ಲಿ ಕರ್ನಾಟಕದಲ್ಲಿ 11 ಲೇಔಟಲ್ಲಿ KHB ಆಪ್ಷನ್ ನಡೀತಾ ಇದೆ. BDA ಆಪ್ಷನ್ ಸ್ಟಾರ್ಟ್ ಆಗಿದೆ. ಕೆಲವೊಂದು ಬಂದಿರುವಂಥ ಲೇಔಟ್ ರಿವ್ಯೂ ಕೂಡ ಮಾಡಿದ್ದೀನಿ. ಎಲ್ಲ ವಿಡಿಯೋನು ರೀಸೆಂಟ್ ವಿಡಿಯೋ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ KPPಯಲ್ಲಿ ಲಾಗಿನ್ ಮಾಡಿದಾಗ ನೋಡಿ, KPP ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಡಿಸ್ಕ್ರಿಪ್ಷನಲ್ಲಿ ಹೋದರೆ ನಾನು KPPದು 2 ಲಿಂಕ್ ಹಾಕಿರ್ತೀನಿ. ಓಕೆ, ಈ 2 KPP ಲಿಂಕ್ ಏನು ಹೇಳುತ್ತೆ ಅಂದರೆ, ನೀವು ಪ್ರತಿಯೊಂದು ಗೂಗಲಲ್ಲಿ ಹೋಗಿ, ಓಕೆ, KPPP ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಹೊಡೆದ್ರೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಈ ರೆಡ್ ಕಲರಲ್ಲಿ ಏನು ಕಾಣ್ತಾ ಇದೆಯಲ್ವಾ, ಈ 2 ನಂದೇ ವಿಡಿಯೋ. ಓಕೆ, ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಅವ್ರು ಪೋಸ್ಟ್ ಮಾಡಿದ್ದು. ಒಂದು ವಿಡಿಯೋ ಹೇಳುತ್ತೆ ಬಿಡ್ಡನ್ನು ಹೇಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ, ಇನ್ನೊಂದು ವಿಡಿಯೋ ಹೇಳುತ್ತೆ KPPಯಲ್ಲಿ ಪೋರ್ಟಲ್ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕಂತೆ. ಅದನ್ನು ನೀವು ನೋಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲೇಔಟ್ದು ಲಿಂಕ್ ಕೂಡ ಹಾಕಿರ್ತೀನಿ. ಈ ಎಲ್ಲ ಡಾಕ್ಯುಮೆಂಟ್ನ ನನ್ನ ವಾಟ್ಸಪ್ ಗ್ರೂಪಲ್ಲಿ ಒಂದು ದಿವಸ ಬಿಟ್ಟು ಶೇರ್ ಮಾಡ್ತೀನಿ. ನಿಮಗೇನಾದರೂ ಅರ್ಜೆಂಟ್ ಇದ್ದರೆ KPPಯಲ್ಲಿ ಹೆಂಗೆ ಡೌನ್ಲೋಡ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಬಟ್ ಒಂದು ದಿವಸ ಬಿಟ್ಟು ಈ ಎಲ್ಲ ಡಾಕ್ಯುಮೆಂಟನ್ನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಮ್ಯಾಪು, ಜಿಯೋ ಟ್ಯಾಗು, ವೆಯ್ಟ್ ಮಾಡಿ. ಓಕೆ, ಸೊ ಅದರ ಜೊತೆಗೆ KPPಯಲ್ಲಿ ಹೋಗಿ ಪಬ್ಲಿಷ್ಡಲ್ಲಿ ಕ್ಲಿಕ್ ಮಾಡಿ ಸಂಗ್ರಾಹಕ ಘಟಕದಲ್ಲಿ ಹುಬ್ಳಿ ಧಾರವಾಡ ದಾವಣಗೆರೆ ಹರಿಹರ, ಇದು ಸೇಮ್ ಇದೆ ಅದು ಸೇಮ್ ಇದೆ. ಓಕೆ, ದಾವಣಗೆರೆ ಹರಿಹರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಸರ್ಚ್ ಕೊಟ್ಟರೆ, ಓಕೆ, ನಿಮಗೆ ಅವ್ರು ಹಾಕಿರೋ ಪೋಸ್ಟ್ಗಳು ಕಾಣುತ್ತೆ. ಟೋಟಲ್ 4 ಪೇಜ್ ಇದೆ. ಓಕೆ, ಟೋಟಲ್ ಅಂದರೆ 40 ಕ್ಲೋಸ್ ಟು 40 ಸೈಟ್ಸು ಆಕ್ಷನ್ ಬಂದಿದೆ. ಸೊ ಈ ಥರ ಯಾವ್ಯಾವ ಬ್ಲಾಕಲ್ಲಿ ಸೈಟ್ ನಂಬರ್ ಏನು, 1412, 443, 1137, ಅದರ ಡೈಮೆನ್ಷನ್ ಏನು, ಅದನ್ನೆಲ್ಲ ಹಾಕಿದ್ದಾರೆ. ನಾನೇನು ಡಾಕ್ಯುಮೆಂಟ್ಸ್ ನಿಮಗೆ ಓದ್ಬಿಟ್ಟು ಹೇಳ್ತಾ ಇದ್ದೀನಲ್ಲ, ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಈ ಟ್ಯಾಬ್ ಇದೆಲ್ಲ ವ್ಯೂ ಆಕ್ಷನ್ ಡೀಟೇಲ್ಸ್ಗೆ ಹೋದರೆ ವ್ಯೂ ಆಕ್ಷನ್ ಡೀಟೇಲ್ಸ್ ಬರುತ್ತೆ. ಎರಡನೇದು ಡೌನ್ಲೋಡ್ ಆಕ್ಷನ್ ಡಾಕ್ಯುಮೆಂಟ್ಸ್ಗೆ ಹೋದರೆ ಡೌನ್ಲೋಡ್ ಆಕ್ಷನ್ ಡಾಕ್ಯುಮೆಂಟ್ಸ್. ಈ ಡೌನ್ಲೋಡ್ ಆಕ್ಷನ್ ಡಾಕ್ಯುಮೆಂಟ್ಸಲ್ಲಿ ಈ 3 ಡೀಟೇಲ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಕೊನೆಯಲ್ಲಿ ಬರುತ್ತೆ ಸಬ್ಮಿಟ್ ಬಿಡ್ ಅಂತೇಳಿ. ಸಬ್ಮಿಟ್ ಹೋದರೆ ನೀವು ಲಾಗಿನ್ ID ಕ್ರಿಯೇಟ್ ಮಾಡಿದ್ರೆ ಡೈರೆಕ್ಟಾಗಿ ಲಾಗಿನ್ ID ಕ್ರಿಯೇಟ್ ಮಾಡಿ ಬಿಡ್ ಸಬ್ಮಿಟ್ ಮಾಡ್ಬೋದು. ಬಿಡ್ ಸಬ್ಮಿಟ್ ಮಾಡಬೇಕಂದ್ರೆ ಏನೇನು ಬೇಕು ಬೇಸಿಕ್ ಪ್ರೊಸೆಸ್ಸು ಅದನ್ನು ಕೂಡ ನಾನು KPP ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಒಂದು ಆಧಾರ್ ಕಾರ್ಡ್ ಬೇಕು, ಒಂದು ಪ್ಯಾನ್ ಕಾರ್ಡ್ ಬೇಕು, ಅದಕ್ಕೊಂದು 50,000 ಫೀಸ್ ಇರುತ್ತೆ. ಅದನ್ನೆಲ್ಲ ಫಾರ್ಮಾಲಿಟೀಸ್ ಫಿಲ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗ್ಬೋದು. ಸೊ ಈ ಪ್ರೊಸೆಸ್ಗೆ ಸಂಬಂಧಪಟ್ಟಂಗೆ ನಿಮಗೇನಾದರೂ ಕನ್ಸಲ್ಟೇಷನ್ ಅಂದರೆ ಸೈಟ್ ಸೆಲೆಕ್ಷನ್ ಯಾವ ಥರ ಮಾಡಬೇಕು, ಯಾವ ಥರ ಕ್ರಾಸ್ ಚೆಕ್ ಮಾಡ್ಕೋಬೇಕು, ಪ್ರೊಸೆಸ್ ಹೆಂಗಿರುತ್ತೆ, ಇಲ್ಲ KPP ಲಾಗಿನ್ ID ಕ್ರಿಯೇಟ್ ಮಾಡ್ಕೊಡೋದಾಗಲಿ, ಡಾಕ್ಯುಮೆಂಟೇಷನ್ ಮಾಡೋದಾಗಲಿ, ಅಥವಾ ಬಿಡ್ಡಿಂಗ್ ಮಾಡಿಕೊಡೋದಾಗಲಿ, ಪ್ರತಿಯೊಂದು ಹೆಲ್ಪನ್ನು ನಾನು ಒಬ್ಬರಿಲ್ಲ ಇಬ್ಬರಿಗೆ ಪ್ರತಿ ಆಪ್ಷನಲ್ಲಿ ಮಾಡ್ತಾನೆ ಇರ್ತೀನಿ. ನಿಮಗೇನಾದರೂ ಹೆಲ್ಪ್ ಬೇಕಂದರೆ ಆದಷ್ಟು ಬೇಗ ಕನ್ಫರ್ಮ್ ಮಾಡ್ಕೊಂಡು ನಂಗೆ ಹೇಳಿ, ಅದನ್ನು ಕೂಡ ಮಾಡ್ಕೊಡ್ತೀವಿ. ಇಲ್ಲ ಜಸ್ಟ್ ನಾರ್ಮಲ್ ಓವರ್ ದ ಫೋನ್ ಕನ್ಸಲ್ಟೇಷನ್ ಬೇಕು ಅಂದ್ರೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅರ್ಜಿ ಹಾಕೋದ್ರಿಂದ ಹಿಡಿದು ಬಿಡ್ಡಿಂಗಿಂದ ಹಿಡಿದು ನಾಳೆ ಪ್ರಾಪರ್ಟಿ ಸಕ್ಸಸ್ ಆದರೆ ಅದನ್ನು ಕೂಡ ಫೋನ್ ಕನ್ಸಲ್ಟೇಷನ್ ಮಾಡ್ತೀವಿ. ಅದು ತುಂಬ ಕಮ್ಮಿ ಚಾರ್ಜಲ್ಲಿ ಮಾಡ್ಕೊಡ್ತೀವಿ. ಏನೇ ನಿಮಗೆ ಬೇಕಂದರೆ ಕೇಳಿ. ವಿಡಿಯೋದಲ್ಲಿ ಕವರ್ ಆಗಿಲ್ಲ ಮಾತ್ರ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ನು ಕವರ್ ಮಾಡಿರ್ತೀನಿ. ಸೊ ನಿಮಗೆ ಯಾವುದೇ ರೀತಿ ನನಗೆ ಬರೋ ಅವಶ್ಯಕತೆ ಇಲ್ಲ. ಕನ್ಸಲ್ಟೇಷನ್ ಓನ್ಲಿ ವೆನ್ ಯು ರಿಯಲಿ ನೀವು ಯಾವಾಗೂ ಫಸ್ಟ್ ಅಟೆಂಪ್ಟನ್ನು ರೈಟಾಗಿ ಮಾಡ್ಬೇಕಂತಿದ್ರೆ ಮಾತ್ರ ಕನ್ಸಲ್ಟೇಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲಾಂದರೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಹಾಗೆ ಫ್ರೀ ಕನ್ಸಲ್ಟೇಷನ್ ಕೂಡ ನನ್ನ ಕಡೆಯಿಂದ ಇದೆ, 1-2. ನಿಮಗೇನಾದರೂ ಸಣ್ಣ ಪುಟ್ಟ ಡೌಟ್ ಇದ್ದರೆ ವಾಟ್ಸಪ್ ಮಾಡಿ
ನಾನು ಆನ್ಸರ್ ಮಾಡ್ತೀನಿ. ಮಾತಾಡಬೇಕಂದ್ರೆ ಮೆಸೇಜು ಮಾಡಿ, ನಾನು ನಿಮ್ಗೊಂದು ಟೈಮ್ ಕೊಡ್ತೀನಿ, ಅದರಲ್ಲಿ ಮಾತಾಡಿ ನಿಮ್ಗೆ ಕನ್ಸಲ್ಟೇಷನ್ ಕೂಡ ಕೊಡ್ತೀನಿ. ಚಾರ್ಜ್ ಇಸ್ ಓನ್ಲಿ ವೆನ್ ನೀವು ಯಾವಾಗ ನನ್ನ ಹತ್ರ ಹೆಲ್ಪ್ ತೊಗೊತಿರಲ್ಲ, ಡಾಕ್ಯುಮೆಂಟೇಷನ್ಗೆ, ಸೈಟ್ ಸೆಲೆಕ್ಷನ್ಗೆ, ಮುಂದಿನ ಪ್ರೊಸೆಸ್ಗೆ, ಮುಂದೆ ಏನಾಗುತ್ತೆ, ಲೋನು, ಅವಾಗ ಮಾತ್ರ ನಾನು ಚಾರ್ಜ್ ಮಾಡೋದು, ಇಲ್ಲ ಚಾರ್ಜ್ ಮಾಡಲ್ಲ. ಓಕೆ, ತಡ ಮಾಡೋದು ಬೇಡ. ಇದು ಆಲ್ರೆಡಿ ಸ್ಟಾರ್ಟ್ ಆಗಿ 27ನೇ ತಾರೀಕು 4 ದಿವಸ ಆಯಿತು. ಇವ್ರು ಹೇಳ್ತಾ ಇರೋದು ಈ ಹರಾಜು ನೋಂದಣಿಗೆ ಪಾಲ್ಗೊಳ್ಳಲು ಕೊನೆಯ ದಿನಾಂಕ 27/2, ಅಂದರೆ ಇನ್ನೂ ನಿಮಗೆ 25 ದಿವಸ ಟೈಮ್ ಇದೆ. ಓಕೆ, ಅದೇ ರೀತಿ ಹೇಳ್ತಾ ಇದ್ದಾರೆ ಈ ಹರಾಜು ಬಿಡ್ಡಿಂಗ್ ಪ್ರಾರಂಭವಾಗುವ ದಿನಾಂಕ 1ನೇ ತಾರೀಕು 3ನೇ ತಿಂಗಳು, ಮಾರ್ಚ್ 1 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕೊನೆಗೊಳ್ಳೋದು 11/3. 10 ದಿವಸ ಇಟ್ಟಿದ್ದಾರೆ. ಐ ರಿಯಲಿ ಡೋಂಟ್ ನೋ 10 ದಿವಸ ಯಾಕೆ ಇಟ್ಟಿದ್ದಾರೆ ಅಂತೇಳಿ. ಮೋಸ್ಟ್ಲಿ ದಾವಣಗೆರೆ ತುಂಬ ಸ್ಲೋ ಅನ್ಕೊಂತೀನಿ, ಅದಕ್ಕೋಸ್ಕರ 10 ದಿವಸ ಮಾಡ್ಲಿಕ್ಕೆ ಅಂತ ಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ. ಬಟ್ ಫ್ಯಾಕ್ಟ್ ಪ್ರಾಬಬ್ಲಿ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ. 10 ದಿವಸ ಅಂತ ಇದ್ರೂ ಎಲ್ಲರೂ ಬಂದು ಕೊನೆ ದಿವಸನೇ ಬಿಡ್ಡಿಂಗ್ ಜಾಸ್ತಿ ಮಾಡೋದು. ಸೊ ಬಟ್ ಏನೋ ಈ ಸಲ ತುಂಬ ಜಾಸ್ತಿ ಕೊಟ್ಟಿದ್ದಾರೆ, ಅದು ಅಪ್ ಟು ದೆಮ್. ಇನ್ನೊಂದು 2-3 ಸಲ ನೀಟಾಗಿ ನೋಡ್ಕೊಂಬಿಡಿ. ಓಕೆ, ಟೋಟಲ್ ಬಂದ್ಬಿಟ್ಟು 10 ಕ್ಲೋಸ್ ಟು 37 ಸೈಟ್ಸ್ ಇದೆ. ಸೊ ಇದರಲ್ಲಿ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ಒಂದೇ ಒಂದು ಸೈಟನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಕ್ರಮ ಸಂಖ್ಯೆ, ಇದು ನಿವೇಶನ ಸಂಖ್ಯೆ, ಇದು ನಿವೇಶನ ಮೀಟರ್ಗಳಲ್ಲಿ. ಓಕೆ, ಮೀಟರ್ ಅಂದರೆ 3.3 ಏನೋ ಬರುತ್ತೆ, 12 ಅಂದರೆ 40 ಫೀಟು, 18 ಅಂದರೆ 80 ಫೀಟ್, 60 ಫೀಟು. ಓಕೆ, ಇದು 40-60 ಸೈಟು 216 ಇದೆ. ಸೊ ಅದೇ ಥರ 6 ಅಂದರೆ 20, 12 ಅಂದರೆ 40. ಇದೊಂದು ಆಡ್ ಸೈಟ್ ಇದೆ. ಈ ನೋಡಿ, ಈ ಸೈಡ್ ನೀವೇನಾದ್ರು ತೊಗೊಂಡ್ಕೋದು, ಒಂದು ಸೈಡು ನಿಮಗೆ ಎಷ್ಟು ಬರುತ್ತೆ, 20 ಅಡಿ ಬರುತ್ತೆ. ಇನ್ನೊಂದು ಸೈಡು 40 ಅಡಿ ಬರುತ್ತೆ. ಇನ್ನೊಂದು ಸೈಡು 12 ಅಡಿ 40 ಅಡಿ ಬರುತ್ತೆ. ಈ ಥರ ಇರುವಂಥ ಡೈಮೆನ್ಷನ್ ಸೈಟ್ ಇದು. ಸೊ ಇದನ್ನು ಬಂದರೆ 216 ಅಂತಿದೆ. ಇದು ಪ್ರಾಪರ್ 40-60 ಸೈಟು. ಅವ್ರು ಹೇಳ್ತಾ ಇರೋದು ಈ ಥರ ಇದೆ. ಆಮೇಲೆ ಇದ್ರ ಪೂರ್ವಕ್ಕೆ ಸೈಟ್ ನಂಬರ್ 441 ಆದ್ರೂ ಪೂರ್ವಕ್ಕೆ 36 ಬರುತ್ತೆ, ಪಶ್ಚಿಮಕ್ಕೆ ರಸ್ತೆ ಬರುತ್ತೆ 30 ಅಡಿ ರಸ್ತೆ 9 ಮೀಟ್ರು, ಉತ್ತರಕ್ಕೆ 42 ಬರುತ್ತೆ, ದಕ್ಷಿಣಕ್ಕೆ 40 ಬರುತ್ತೆ. ಸೊ ಇಲ್ಲಿ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಇದು ವೆಸ್ಟ್ ಫೇಸಿಂಗ್ ಸೈಟ್ ಅಂತ ಹೇಳಿ. ಓಕೆ, ಸೊ ಅದ್ರ ಕೆಳಗಿರೋದು ವೆಸ್ಟ್, ಅದ್ರ ಕೆಳಗಿರೋದು ವೆಸ್ಟ್. ಈ ಮೂರನ್ನ ನಾನು ಲೊಕೇಶನ್ನು ವಿತ್ ಜಿಯೋ ಟ್ಯಾಗ್ ಎಲ್ಲ ನಾನು ತೋರಿಸ್ಬಿಡ್ತೀನಿ. ಬೇಸಿಕ್ ಪ್ರೈಸು 54 ಲಕ್ಷ ಇದೆ. ಓಕೆ, ನೀವೇನಾದರೂ ಕ್ಯಾಲ್ಕುಲೇಟ್ ತೊಗೊಂಡು 54 ಲಕ್ಷ ಓಕೆ ಡಿವೈಡೆಡ್ ಬೈ 2400 ಸ್ಕ್ವೇರ್ ಮಾಡಿದ್ರೆ 2250 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸು. ಈ ಸ್ಪೆಷಲಿ ಈ ಲೇಔಟಲ್ಲಿ ನನಗೆ ತಿಳಿದಂಗೆ ತುಂಬ ಪ್ರೈಸ್ ಇದೆ. ಓಕೆ, ತುಂಬ ಹೇಳ್ತಾರೆ ಅಂದರೆ, ಯಾಕಂದರೆ ಇದು ಬೈಪಾಸ್ಗೆ ವೆರಿ ಕ್ಲೋಸು. ಅಂದರೆ ಇಲ್ಲಿ ನೋಡಿ, ಈ ಆಂಜನೇಯ ಸ್ವಾಮಿ ಟೆಂಪಲ್ ಏನು ಚೆಕ್ ಇನ್ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ನೀವು ಈ ಡೆಡ್ ಎಂಡ್ ಯಾವುದು JH ಪಟೇಲ್ ನಗರ ಏನು ಚೆಕ್ ಇನ್ ಇದೆಯಲ್ಲ, ಇಲ್ಲೊಂದು ಸ್ಕೂಲ್ ಇದೆ, ಪೋಡಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ದಾವಣಗೆರೆ CBSE ಇದೆ. ಇಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಮೋಸ್ಟ್ಲಿ 1-1.5 ಕಿಲೋಮೀಟರ್ ಆಗ್ಬೋದು, ಅಥವಾ 2 ಕಿಲೋಮೀಟರ್ ಆಗ್ಬೋದು ನನ್ನ. ಸೊ ಅಂದರೆ ಬೈಪಾಸಿಗೆ ಅಟ್ಯಾಚ್ ಆಗಿರುವಂಥ ಲೇಔಟು, ಶಾಮನೂರು ಆದಮೇಲೆ ಬರುವಂಥ ಲೇಔಟು, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಮಾಡಿರೋ ಗೌರ್ಮೆಂಟ್ ಲೇಔಟು. ತುಂಬ ಗ್ರೌಂಡ್ಸ್ ಇದೆ, ತುಂಬ ಪಾರ್ಕ್ ಇದೆ, ಒಳ್ಳೊಳ್ಳೆ ರೋಡ್ಸ್ ಇದೆ, 80 ಫೀಟ್ ರೋಡ್ ಇದೆ, 40 ಫೀಟ್ ರೋಡ್ ಇದೆ, ಡಬಲ್ ರೋಡ್ ಇದೆ, ಎಲ್ಲ ಇದೆ. ಹಾಗಾಗಿ ಇಲ್ಲಿ ರಿಯಲ್ ಎಸ್ಟೇಟು ಇಷ್ಟು ಮನೆ ಇದೆ ನೋಡಿ. ಗೂಗಲಲ್ಲೇ ಆಸ್ ಆಫ್ ಟುಡೇ ಇಷ್ಟು ಕಾಣ್ತಾ ಇದೆ ಅಂತಂದರೆ ಕೊನೆಯ ಬಾರ್ಡ್ರ್ವರೆಗೂ ಮನೆಗಳಾಗಿದೆ. ಪ್ರೈಸನ್ನು ಸ್ವಲ್ಪ ನೀವೇ ಗೆಸ್ ಮಾಡ್ಕೊಂಬಿಡಿ ಎಷ್ಟಿರುತ್ತೆ ಅಂತ ಹೇಳಿ. ಇನ್ ಕೇಸ್ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿ ಈ ಪ್ರೈಸ್ಗೆ ನಿಮಗೆ ಅಂದರೆ ವಿತಿನ್ 10% ಇನ್ಕ್ರೀಸ್ ಡಿಕ್ರೀಸಲ್ಲಿ 2500 ಎಲ್ಲ ಸಿಕ್ಬಿಟ್ರೆ ಐ ಥಿಂಕ್ ಇಟ್ ವಿಲ್ ಬಿ ಗ್ರೇಟ್ ಇನ್ವೆಸ್ಟ್ಮೆಂಟ್. ಆಮೇಲೆ ದಾವಣಗೆರೆ ಏನು ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದಾರಲ್ಲ, ಹಳೆ ದಾವಣಗೆರೆ ಬಿಟ್ಟು ಎಲ್ಲ ಟುವರ್ಡ್ಸ್ ಬೈಪಾಸ್ ಕಡೆ ತುಂಬ ಜನ ಮೈಗ್ರೇಟ್ ಆಗ್ತಾ ಇದ್ದಾರೆ, ವಿತಿನ್ ದಾವಣಗೆರೆಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇದೊಂದು ಒಳ್ಳೆ ಲೊಕೇಶನ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಇದ್ರ ಪಕ್ಕದಲ್ಲೇ ತುಂಬ ಕಾಲೇಜಸ್ಸು, ತುಂಬ ಹಾಸ್ಪಿಟಲ್ಸ್ ಎಲ್ಲ ಬಂದುಬಿಟ್ಟಿದೆ. ಸೊ ಅದು ಒಂದು ನಿಮ್ಮ ಗಮನದಲ್ಲಿರಲಿ, ಅದನ್ನು ಆಮೇಲೆ ಹೇಳ್ತೀನಿ. ಬಟ್ ಗೋಯಿಂಗ್ ಬ್ಯಾಕ್ ಟು ನೋಟಿಫಿಕೇಷನ್ನು ಅಷ್ಟಾಯ್ತಾ. ಸೊ ಕೆಲವೊಂದು ಕ್ರಾಸ್ ಇದೆ. ಸೊ ಇದರಲ್ಲಿ ನೋಡಿ, ಈ ಲೊಕೇಶನ್ ನಂಬರ್ 4 ನೋಡಿದ್ರೆ 9 ಮೀಟರ್ ರೋಡ್ ಇದೆ, ಒಂದು ಸೈಡ್ ಮಾತ್ರ ಇದೆ, ನಿವೇಶನ ಸಂಖ್ಯೆ ಇದೆ. ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ 6 ಮೀಟರ್ ರಸ್ತೆ ಇದೆ, ಇದು ಚಿಕ್ಕ ಸೈಟು, ಅದಿರೋದು ಯಾವುದಕ್ಕೆ, ಉತ್ತರ ಫೇಸಿಂಗ್ಗೆ. ಸೊ ಇಲ್ಲಿ ನೋಡಿದ್ರೆ ಇದು 20-30 ಸೈಟ್ ಥರ ಇದು, ಕಾರ್ನರ್ ಸೈಟ್ ಆದ್ರೂ. ಸೊ ಇದು ಬಂದುಬಿಟ್ಟು 13,20,000 ಅಂದರೆ ಅಪ್ರಾಕ್ಸಿಮೇಟ್ಲಿ 2,200ಗೆ ಬರುತ್ತೆ. ಸೊ ತುಂಬ ಆಲ್ಮೋಸ್ಟ್ ಎಲ್ಲ ಆಡ್ ಸೈಟ್ ಇದೆ. ಓಕೆ, ಸೊ ಒಂದೊಂದಕ್ಕೆ 2 ರಸ್ತೆ ಬಂದಿದೆ ನೋಡಿ. ಇಲ್ಲಿ 6 ಮೀಟರ್ ರಸ್ತೆ, ಇಲ್ಲಿ 6 ಮೀಟರ್ ರಸ್ತೆ, 2 ಭಾಗದಲ್ಲಿ ಎಲ್ಲಿ ರಸ್ತೆ ಇದೆಯಲ್ಲ ಅದೆಲ್ಲ ಕಾರ್ನರ್ ಸೈಟು. ಅಲ್ಲೇ ಕೂಡ ಪೂರ್ವ ಉತ್ತರ. ಸೊ ಇದು ಫಾರ್ ಎಕ್ಸಾಂಪಲ್ 943 ಇದೆಯಲ್ಲ, ಇದು 9/12 108 ಅಂದರೆ ಒಂದು 30-40 ಸೈಟ್ ಇದು. ಓಕೆ, 30 ಲಕ್ಷ ರೇಟ್ ಇಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಾರ್ತ್ ಈಸ್ಟ್ ಕಾರ್ನರ್ ಸೈಟ್. ಈಸಿಯಾಗಿ ನಾನು ಇದನ್ನ ಲೊಕೇಶನ್ ಕೂಡ ತೋರಿಸ್ಕೊಡ್ತೀನಿ. 943 ಇದು.
ಸೊ ಇದೇ ಥರ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸಿಂಪಲ್, ಎಲ್ಲ ಬೇಸಿಕ್ ಡೀಟೇಲ್ಸ್ ಇದೆ. ಓಕೆ, ಬಟ್ ರೂಲ್ಸ್ ತಿಳ್ಕೊಳೋದು ವೆರಿ ವೆರಿ ಇಂಪಾರ್ಟೆಂಟು. ದಾವಣಗೆರೆ ಇದೇ ಫಸ್ಟ್ ಟೈಮು ಈ JH ಪಟೇಲಲ್ಲಿ ಬಂದಿದ್ದಾರೆ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ. ಸೊ ಭಾರತೀಯ ಪ್ರಜೆ ಆಗಿರಬೇಕು. ನೀವು ಲೋಕಲ್ ಇದ್ದರೆ ನಿಮ್ಮ ಆಧಾರ್ ಎಲ್ಲ ನೋಟ್ರಿ ಮಾಡಿ ಇಟ್ಸ್ಕೊಳ್ಳಿ, ನಿಮ್ಮದು ಡೀಟೇಲ್ಸ್ ಎಲ್ಲ ಬರೆದ್ಬಿಟ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬರೆದು ಒಂದು ಪೇಪರಲ್ಲಿ ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. NRI ಇದ್ದರೆ ಗೆಜೆಟೆಡ್ ಆಫೀಸ್ನಿಂದ ಮಾಡಿಸ್ಬಿಟ್ಟು ಹಾಕಿ. NRI ಇಲ್ಲ ಅಂದರೆ ಸಿಟಿಸನ್ ಆಫ್ ಇಂಡಿಯಾ ಆಗಿದ್ದರೆ ನೀವು ಎಲ್ಲಿ ವರ್ಲ್ಡಲ್ಲಿ ಎಲ್ಲಿ ಕೂತ್ಕೊಳ್ಬೇಕಾದ್ರೂ ಮಾಡ್ಬೋದು. ಸೊ ಹೆಸರು, ವಿಳಾಸ, ಮೊಬೈಲ್ ನಂಬರ್, ದೂರವಾಣಿ, ಇಮೇಲ್, ಒಂದು ನಮೂನೆಯನ್ನು ಕೊಟ್ಟಿದ್ದಾರೆ. ಅದೊಂದು ಬೇಸಿಕ್ ನಮೂನೆ KPIPಯಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದರಲ್ಲಿ ನೀವು ಒಂದು ವೈಟ್ ಪೇಪರ್ ಥರ ಅನ್ಕೊಂಡ್ರು ಅದರಲ್ಲಿ ನೀವು 4 ಬಾಕ್ಸ್ ಹಾಕಿ ಮೊಬೈಲ್ ನಂಬರು, ಅಡ್ರೆಸ್ಸು, ಇಮೇಲ್ ID ಎಲ್ಲ ನೀಟಾಗಿ ಬರೋದು, ಅದನ್ನು ಕೂಡ ಲೋಡ್ ಮಾಡಿ. ಸೊ ಅದು ಬಿಟ್ಟರೆ ಒಂದು ಸೈಟ್ಗೆ ಪರ್ಮಿಷನ್ಗೆ 50,000 EMD ಅಮೌಂಟು. ಓಕೆ, ಸೊ ಯಶಸ್ವಿ ಬಿಡ್ಡುದಾರರು ಈ ಪೋರ್ಟಲ್ನಲ್ಲೇ ನೀವು ಹೈಯೆಸ್ಟ್ ಬಿಡ್ಡರ್ ಆಗಿದ್ದೀರಾ ಅಂತ ನೀವೇ ಕನ್ಫರ್ಮ್ ಮಾಡ್ಕೋಬೇಕು. ಚೆಕ್ ಮಾಡ್ಬೋದು, ಅದನ್ನ KPPಯಲ್ಲೇ ಚೆಕ್ ಮಾಡಿಬಿಟ್ಟು ನೀವೇ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಬಿಡ್ಡಿಂಗ್ ಮಾಡಿದಾಗ ನೀವೇ ಗೆದ್ದಿದ್ದೀರಾ ಅಂತೇಳಿ. ನೀವು ಯಾವುದೋ ಒಂದು ಪ್ರಾಪರ್ಟಿ ಒಂದು 50 ಲಕ್ಷದ ಅನ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ಒಂದು 80 ಲಕ್ಷಕ್ಕೆ ತೊಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ನೀವೇನಾದರೂ ಹೈಯೆಸ್ಟ್ ಬಿಡ್ಡಿರಾಗಿದ್ದರೆ 25% ಪೇಮೆಂಟನ್ನು ವಿತಿನ್ 3 ಡೇಸಲ್ಲಿ ಕೆಳಗಿರೋ ಕೊಟ್ಟಿರೋ ಅಕೌಂಟ್ ನಂಬರ್ಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಒಂದು 50 ಲಕ್ಷದ ಪ್ರಾಪರ್ಟಿ ಅಥವಾ 25 ಲಕ್ಷದ ಪ್ರಾಪರ್ಟಿ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ನಿಮ್ಮ ಕೈಯಲ್ಲಿ 50 ಲಕ್ಷದ ಪ್ರಾಪರ್ಟಿಗೆ 25% ಅಂದರೆ 12.5 ಲಕ್ಷ ನಿಮ್ಮ ಹತ್ರ ಇರಲೇಬೇಕು. ಸೊ ದಟ್ ನೀವು ವಿನ್ ಆದ ತಕ್ಷಣ ವಿತಿನ್ 3 ಡೇಸಲ್ಲಿ 12.5 lakhs ನೀವು ಟ್ರಾನ್ಸ್ಫರ್ ಮಾಡಬೇಕು. ಮಾಡಲಿಲ್ಲ ಅಂದರೆ 50,000 ಮುಟ್ಟುಗೋಲು ಹಾಕ್ತಾರೆ. ಅದಾದಮೇಲೆ 25% ಆದಮೇಲೆ ನಿಮ್ಗೆ ಅಲಾಟ್ಮೆಂಟ್ ಲೆಟರ್ ಎಲ್ಲ ಕೊಡ್ತಾರೆ. ಅದಾದಮೇಲೆ ನಿಮ್ಗೆ ಇನ್ನೂ ಒಂದು 45 ದಿವಸ ಟೈಮ್ ಇರುತ್ತೆ ಅಥವಾ 2 ತಿಂಗಳು ಟೈಮ್ ಇರುತ್ತೆ. ಅಲಾಟ್ಮೆಂಟ್ ಲೆಟರ್ ಬಂದ ಮೇಲೆ ಅವಾಗ ನೀವು ಕೊಡ್ಬೋದು. ಸೊ ಇನ್ ಕೇಸ್ ವಿನ್ ಆದರೆ ನೀವು ಕೊಡೋ ಪೇಮೆಂಟಲ್ಲಿ 50,000 EMD ಅಮೌಂಟನ್ನು ಆ್ಯಡ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಪೇಮೆಂಟ್ ಆದಮೇಲೆ ನಿಮ್ದು 50,000 ಪೋರ್ಟಲ್ ಮೂಲಕನೇ ಹಿಂದಿರುಗಿಸಲಾಗುವುದು ಅಂತಲೂ ಕಮೆಂಟ್ ಮಾಡಿದ್ದಾರೆ, ವಿಚ್ ಇಸ್ ಅಕ್ಸೆಪ್ಟೆಡ್. ಇದೊಂದು ರೂಲ್ ಚೇಂಜ್ ಆಗಿದೆ, ಗಮನದಲ್ಲಿರಲಿ. ಸೊ 25% ಕೊಡಲಿಲ್ಲ ಅಂದರೆ 50,000 ಡಮರ್, ದಟ್ ಇಸ್ ಫೈನ್. ಬ್ಯಾಂಕ್ಗಳು ಸೇವಾ ಶುಲ್ಕ, ದಟ್ ಇಸ್ ಫೈನ್. ಫೀಸ್ ಒಂದು 500 ಇರುತ್ತೆ. ಇದಕ್ಕೆ ಲೋನ್ ಕೂಡ ಆಗುತ್ತೆ 75% ಪೇಮೆಂಟ್ ಮಾಡಬೇಕಾದ್ರೆ, ದಟ್ ಈಸ್ ಆಲ್ಸೋ ಫೈನ್. ನಿವೇಶನ ಬಿಡ್ ಬದಲಾವಣೆ 10,000 ಅಂದರೆ ಯಾವುದೋ ಒಂದು ಪ್ರಾಪರ್ಟಿ 11 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ. ಒಬ್ಬರು ಬಿಡ್ ಮಾಡಿದ್ರೆ 11,10,000, ಇನ್ನೊಬ್ರು ಬಿಡ್ ಮಾಡಿದ್ರೆ 11,20,000. ಈ ಥರ ಪ್ರತಿಯೊಂದು ಬಿಡ್ಡಿಗೂ 10,000 ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನೀವೇನಾದರೂ 50,000 ಹಾಕಿ ಪ್ರಾಪರ್ಟಿನ ತೊಗೊಂಡು ಆಕ್ಷನಲ್ಲಿ ವಿನ್ ಆಗಿ 25% ಕಟ್ಟಿ 75% ಕೊಡೋ ಲೆಟರ್ ಬಂದ ಮೇಲೆ ನೀವೇನಾದರೂ ಡಿಲೇ ಮಾಡಿದ್ರೆ, ಓಕೆ, ಆ ಡಿಲೇಗೆ ಸ್ವಲ್ಪ ಬಡ್ಡಿ ಹಾಕ್ತಾರೆ, ಅದು ಗಮನದಲ್ಲಿರಲಿ. ಸೊ 45 ದಿವಸ ಏನಾದರೂ ಡಿಲೇ ಆದರೆ 46 ದಿವಸದಿಂದ 135 ದಿವಸ ಅಂದರೆ ಒಂದು 5-6 ತಿಂಗಳು ಟೈಮ್ ಇದೆ ಅನ್ಕೊಂತೀನಿ. 4 ತಿಂಗಳು ಟೈಮ್ ಕೊಡ್ತಾರೆ ವಿತ್ 18% ಇಂಟ್ರೆಸ್ಟು. ಓಕೆ, 135ರಿಂದ 165 ಒಳಗಡೆ ಡಿಲೇ ಆದರೆ 21% ಬಡ್ಡಿ. ಐ ಥಿಂಕ್ ಚಕ್ರ ಬಡ್ಡಿ ಅಂತ ಹೇಳೋಕೆ, ಇದಕ್ಕೆ ಬಡ್ಡಿ ಎಲ್ಲ ಇದು ತುಂಬ ಜಾಸ್ತಿ ಇದೆ. ಇಟ್ಸ್ ಓಕೆ, ಬಟ್ ಸ್ಟಿಲ್ ಅನ್ಪ್ಲಾನ್ಡ್ ಪ್ಲಾನಿಂಗ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಕೆ ಹೋಗ್ಬೇಡಿ ದುಡ್ಡಿಲ್ದಲೆ. ನಾಳೆ ನಿಮಗೆ ಸಿಗಲಿಲ್ಲ ಅಂದರೆ ಅಲ್ಲಿ 50,000 ಹೋಗುತ್ತೆ, 25% ಇದನ್ನು ಖರ್ಚು ಮಾಡ್ತಾರೆ. ಈ ಥರ ಎಲ್ಲ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ. ಸೊ ಅದಲ್ದಲ್ಲೇ ಇಬ್ಬರು ಬಿಡ್ ಇರಲೇಬೇಕು ಅಂತ ಹೇಳಿದ್ದಾರೆ. ಇಬ್ಬರು ಬಿಡ್ಡರ್ ಪ್ರತಿ ಸೈಟ್ಗೂ, ಯಾರಾದರೂ ಒಬ್ಬರು ಸೈಟಿಗೆ ಬಿಡ್ಡರ್ ಇದ್ರೆ ಕೊಡಲ್ಲ ಅಷ್ಟು ಹೇಳಿದರೆ. ಬಟ್ ಯಾವುದೇ ಮಿನಿಮಮ್ ಇನ್ಕ್ರೀಸ್ ಮಾಡಬೇಕು ಡಿಕ್ರೀಸ್ ಮಾಡಬೇಕು ಅಂತ ಹೇಳಿಲ್ಲ, ವಿಚ್ ಇಸ್ ಅಗೇನ್ ಎ ಗ್ರೇಟ್ ಥಿಂಗ್. ಇಬ್ಬರಿದ್ರೆ ಸರ್ಟನ್ಲಿ ಆಕ್ಷನ್ ಆಗಿ ಒಂದು ಲೆವೆಲ್ಗೆ ಹೋಗುತ್ತೆ ಅಂತ ಅವರು ಇದು. ಸೊ ಡೆಲ್ಟಾ ಟೈಮ್ ಬಗ್ಗೆ ನಾನು ತುಂಬ ಮಾತಾಡಿದ್ದೀನಿ. ಡೆಲ್ಟಾ ಟೈಮ್ ಏನಿಲ್ಲ, ಲಾಸ್ಟ್ ಸೆಕೆಂಡಲ್ಲಿ ಏನಾದರೂ ಬಿಡ್ ಮಾಡಿದ್ರೆ ನಿಮ್ಗೆ ಒಂದು 5 ನಿಮಿಷ ಬಿಡ್ಡಿಂಗ್ ಬೋರ್ಡ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ, ವಿಚ್ ಇಸ್ ಕ್ವೈಟ್ ಕಾಮನ್. ಸೊ ಎಲ್ಲ ಮಾಹಿತಿನ ಅವರು ದಾವಣಗೆರೆ, ಓಕೆ, ಇನ್ನೂ ಏನಾದರೂ ಡೌಟ್ ಇದ್ದರೆ ದಾವಣಗೆರೆಗೆ ಇಮೇಲ್ ಮಾಡಿ ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಇದು ನಾನು ಇದನ್ನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ನೀವೇನಾದರೂ ವಾಟ್ಸಪ್ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ನಂದು ವಾಟ್ಸಪ್ ಗ್ರೂಪ್ ಇದೆ. ನಿಮಗೆ ಫ್ರೀ ಕನ್ಸಲ್ಟೇಷನ್ ಬೇಕಂದರೆ ನಂದು ಪರ್ಸನಲ್ ಚಾನಲ್ ಇದೆ, ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಐ ರಿಕ್ವೆಸ್ಟ್ ಯು ಪ್ಲೀಸ್ ಫಾಲೋ ಇಟ್. ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಸೊ ಇದು ಕಂಪ್ಲೀಟಾಗಿ ನೋಟಿಫಿಕೇಷನ್ನು ಎಲ್ಲ ಹೇಳಿದ್ದೀನಿ. ಇನ್ನೊಂದು 25 ದಿವಸ ಟೈಮ್ ಇದೆ. ಸೊ JH ಪಟೇಲ್ ಗೂಗಲ್ ಲೊಕೇಶನ್ ಕೂಡ ಆ್ಯಡ್ ಮಾಡಿದ್ದಾರೆ. ನಾನು ಆಸ್ ಐ ಪ್ರಾಮಿಸ್ಡ್ ಸೈಟ್ ನಂಬರ್ 144 ನಾನು ನೋಡೋಣ. ಓಕೆ, ಫಸ್ಟ್ ಸೈಟ್ ನೋಡ್ಬೇಡ, 1441 ಅಂತೇಳಿ 441 ನಾನು ಜಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ತೀನಿ, ನೋಡೋಣ ಅದು ಎಲ್ಲೋಗಿ ನಿಲ್ಲುತ್ತೆ ಅಂತೇಳಿ. ಓಕೆ, ಸೊ ಇದೇನು ಚೆಕ್ ಇನ್ ಮಾಡಿದರೆ ಇದು 441 ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಕ್ರಾಸ್ ಚೆಕ್ ಮಾಡೋಣ ಎಲ್ಲಿ ಕರೆಕ್ಟಾಗಿ 441 ಕರೆಕ್ಟಾಗಿದೆಯಾ ಅಂತ ಹೇಳಿ. ಸೊ 441 ಅವ್ರು ಹೇಳಿದೇನು ಪಶ್ಚಿಮಕ್ಕೆ ರಸ್ತೆ ಇದೆ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಇಲ್ಲಿ ನೋಡಿ. ಸೊ ನಾವು ಗೂಗಲಲ್ಲಿ ನೋಡಿದಾಗ ನಾರ್ತ್ ಈಸ್ ಆಲ್ವೇಸ್ ಟಾಪ್. ಓಕೆ, ಸೊ ನಿಮ್ಗೆ ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ
ಒಂದ್ಸಲ ಹೇಳ್ಬಿಡ್ತೀನಿ, ತುಂಬ ಜನಕ್ಕೆ ಇದು ಕ್ರಾಸ್ ಚೆಕ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಾರಿ ಫಾರ್ ದ ಡಿಲೇ. ಓಕೆ, ಸೊ ಇಲ್ಲಿ ನೋಡಿ ಇದೇನು ಮಾಡಿದ್ದಾರೆ ಅಂದರೆ ಸೈಟ್ ಅಂತ ಅಂದ್ಕೊಳ್ಳಿ, ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇದು ಯಾವಾಗಲೂ ಈಸ್ಟು, ಇದು ವೆಸ್ಟ್, ಇದು ನಾರ್ತು, ಇದು ಸೌತ್. ಸೊ ಪರ್ಫೆಕ್ಟಾಗಿ ವೆಸ್ಟಿಗೆ ರೋಡ್ ಇದೆ. ಓಕೆ, ಹಿಂಗೆ 40 ಹಿಂಗೆ 60 ಬರುತ್ತೆ, ಹಿಂಗೆ 40 ಬರುತ್ತೆ. ಓಕೆ, ಇದಷ್ಟು 40-60 ಲೈನ್ ಅನ್ಕೊತೀನಿ. ಈ ಥರ ಸೈಟ್ಗಳು ಇಲ್ಲಿ ಡಿವೈಡ್ ಆಗಿರುತ್ತೆ. ಓಕೆ, ಸೊ ಈ ಥರ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇನ್ನೊಂದು ಕ್ರಾಸ್ ಚೆಕ್ ಮಾಡೋಣ. ನಾರ್ತ್ ಈಸ್ಟ್ ಯಾವುದೋ ಹೇಳ್ದಲ್ಲ ನಾನು ನಿಮಗೆ, ಪಶ್ಚಿಮ ಪೂರ್ವ. ನಾರ್ತ್ ಈಸ್ಟ್ ಯಾವ್ದು ಹೇಳಿದೆ ನಾನು ನಿಮಗೆ? 943 ರಸ್ತೆ ಪೂರ್ವಕ್ಕಿದೆ, ಉತ್ತರಕ್ಕೂ ರಸ್ತೆ ಇದೆ. ಓಕೆ, ಇದನ್ನ 943 ಒಂದು ಚೆಕ್ ಮಾಡೋಣ. ಇದರಲ್ಲಿ ನಾರ್ತ್ಗೆ ಮತ್ತು ಈಸ್ಟ್ಗೆ ರೋಡ್ ಇದೆ ಅಂತ ಹೇಳಿದ್ದಾರೆ. ರಸ್ತೆ 943. ಸೊ ಮತ್ತೆ ಬ್ಯಾಕ್ ಹೋಗೋಣ. 943. ಯಾ, ಐ ಥಿಂಕ್ ದಿಸ್ ಶುಡ್ ಬಿ ಕಾರ್ನರ್. ಎಕ್ಸಾಕ್ಟ್ಲಿ. ಇದನ್ನ ಚೆಕ್ ಇನ್ ಮಾಡಿದ್ದಾರೆ. ಓಕೆ, ಸೊ ಅವ್ರು ಹೇಳ್ದಂಗೆ, ಓಕೆ, ಇದನ್ನು ಕೂಡ ಅದೇ ಥರ ನಿಮಗೆ ಇದೊಂದು ತೋರಿಸ್ಬಿಡ್ತೀನಿ, ತುಂಬ ಈಸಿ ಆಗಲಿ ಅಂತೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಸ್ಕಿಪ್ ಮಾಡಿ ಮುಂದೆ ಹೋಗಿ. ಓಕೆ, ಸೊ ಅವ್ರು ಹೇಳೋದೇನೆ 943 ಅಲ್ವಾ? ಯಾ, 943 6 ಮೀಟರ್ ಅಷ್ಟೇ, 30 ಅಡಿ. ಯಾವುದು? ಪೂರ್ವಕ್ಕೆ. ಇನ್ನು ಓಪನ್ 943. ಸಾರಿ. ಎಸ್. ಸೊ ಈಗ ನಾನು ಆಗಲೇ ಹೇಳ್ದಂಗೆ ಎದುರುಗಡೆ ಏನು JH ಪಟೇಲ್ ನಗರ ಸರ್ವಿಸ್ ರಿಸರ್ವಿಯರ್ ಏನಿದೆ ಅದು ನಾರ್ತಿಗೆ ಬರುತ್ತೆ, ಈ ರೋಡು ಈಸ್ಟಿಗೆ ಬರುತ್ತೆ. ಸೊ ಹಾಗಾಗಿ ಇದು ನಾರ್ತ್ ಈಸ್ಟ್ ಕಾರ್ನರ್ ಸೈಟು. ಆಪೋಸಿಟಲ್ಲಿ ನಿಮ್ಗೆ ಯಾವುದೇ ಸೈಟ್ ಇರಲ್ಲ ನಾರ್ತಿಗೆ. ಕಾಂಪೌಂಡ್ ಸಹ ಇದೆ. ಐ ಥಿಂಕ್ ಇದು ಯಾವುದೋ ಸ್ಕೂಲ್ಗೆಲ್ಲ ಇದ್ದಂಗಿದೆ. ಇಲ್ಲೊಂದು ಟೆಂಪಲ್ ಕೂಡ ಇದ್ದಂಗಿದೆ. ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಹಾಸ್ಟೆಲ್ ಕೂಡ ಇದೆ. ಓಕೆ, ಸೊ ಹಾಗಾಗಿ ಇದು ನಾರ್ತ್ ಈಸ್ಟ್, ಪರ್ಫೆಕ್ಟಾಗಿ ನಾರ್ತ್ ಈಸ್ಟು. ಓಕೆ, ನನ್ನ ಕರ್ಸರ್ ರೈಟ್ ಸೈಡ್ ಬರೋದು ಈಸ್ಟು, ಟಾಪಲ್ಲಿ ಬರೋದು ನಾರ್ತ್ ನಾನು ಹೇಳ್ದಂಗೆ. ಸೊ ಇದು ಕೂಡ ಪರ್ಫೆಕ್ಟ್ ಆಗಿದೆ. ಈ ಥರ ನೀವು ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ಈ ಲಿಂಕನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಇದೇ ಥರ ನೀವು ಎಲ್ಲೆಲ್ಲಿ ಬರುತ್ತೆ ನೀಟಾಗಿ ಎಲ್ಲ ಇದು ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಚೀಪೆಸ್ಟ್ ಸೈಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ. ಐ ಥಿಂಕ್ ಇದು 14 ಲಕ್ಷ. ಇದರಲ್ಲಿ 14 ಲಕ್ಷನೇ ಚೀಪೆಸ್ಟು ಆಸ್ ಆಫ್ ನೌ. ಓಕೆ, ಇದು ಒಂದು 20-30 ಸೈಟ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಟ್ರೀಮ್ ಡೌನಲ್ಲಿ ಪೋಡಾರ್ ಸ್ಕೂಲ್ ಏನು ನಾನು ಹೇಳ್ದಿಲ್ಲ, ಅದರಿಂದ ಕೆಳಗಡೆ ಡೆಡ್ ಎಂಡ್ ಬಂದು ರೈಟಿಗೆ ಹೋದರೆ, ಓಕೆ, ಈ ಭಾಗದಲ್ಲಿರೋ ಎಲ್ಲ ಕಾರ್ನರ್ ಸೈಟ್ಗಳು, ಕೊನೆ ಸೈಟ್ಗಳು 20-30 ಸೈಟ್ಗಳು ಅಂತ ಇದೆ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ. ಈ ಎಕ್ಸಾಕ್ಟ್ಲಿ ನೋಟಿಫಿಕೇಶನ್ ಹೈಯೆಸ್ಟ್ ಪ್ರೈಸ್ ಯಾವುದಿದೆ ಅಂದರೆ 62,69,000 ಒಂದಿದೆ. 69 ಹೈಯೆಸ್ಟ್ ರೇಟ್ ಇರೋದು. ನಾನು ಅದನ್ನು ಕೂಡ ಲೊಕೇಶನ್ ತೋರಿಸ್ಬಿಡ್ತೀನಿ. ಸೊ 69 ಅಂದರೆ ಅಪ್ರಾಕ್ಸಿಮೇಟ್ಲಿ 3,000 ಅಡಿ ಹತ್ರ. ಅಂದರೆ ಒಂಥರ 50-80 ಸೈಟ್ ಥರ ಇದು. ಇದೆಲ್ಲಿ ಬರುತ್ತೆ ಅಂದರೆ ಪೋಡಾರ್ ಸ್ಕೂಲ್ಗಿನ ಮೊದಲು ಏನು ಒಂದು ಲೆಫ್ಟ್ ಇದೆಯಾ, ಇಲ್ಲಿ ಬರುತ್ತೆ. ಇದು ನಾರ್ತ್ ಆ್ಯಂಡ್ ವೆಸ್ಟ್ ಫೇಸಿಂಗ್ ಸೈಟು. ದಟ್ ಶುಡ್ ಬಿ ಫೈನ್. ನಾರ್ತ್ ಆ್ಯಂಡ್ ವೆಸ್ಟ್ ಸೈಟ್ ಇದೆ. ದಿಸ್ ಆಲ್ಸೋ ಫೈನ್. ಓಕೆ, ಸೊ ಈ ಥರ ನೀವು ಇದನ್ನು ಚೆಕ್ ಮಾಡ್ಕೋಬೇಕು. ಸೊ ಲೇಔಟ್ಗೂ ನೀವು ಸ್ವಲ್ಪ ಸ್ವಿಚ್ ಮಾಡ್ಕೋಬೇಕಾಗುತ್ತೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ಗೆ. ಓಕೆ, ನಾನು ನಿಮಗೆ ನಾನು ಪೋಡಾರ್ ಸ್ಕೂಲ್ದು ಎಕ್ಸಾಕ್ಟ್ಲಿ ಇಲ್ಲಿ ಹೆಂಗೆ ಮ್ಯಾಚ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಒಂದು ನಿಮಗೆ ಕರ್ನಾಟಕ ಯೂನಿವರ್ಸಿಟಿ ಇದೆಯಲ್ವಾ, ಒಂದು ಪಾರ್ಕ್ ಒಳಗಡೆ, ಇದು ಪ್ರೈವೇಟ್ ಲ್ಯಾಂಡು, ಹೈಯರ್ ಪ್ರೈಮರಿ ಸ್ಕೂಲ್ CA ಸೈಟು. ಸೊ ಅದಾದಮೇಲೆ ಎಲ್ಲ ಇದು ಹೈಯರ್ ಪ್ರೈಮರಿ ಸ್ಕೂಲು. ಇಲ್ಲಿದೆ ನೋಡಿ. ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಹೇಮರೆಡ್ಡಿ ಮಲ್ಲಮ್ಮ ಹೈಯರ್ ಪಾರ್ಕ್ ಇದೆ ಮಧ್ಯದಲ್ಲಿ, ಎರಡರ ಮಧ್ಯದಲ್ಲೂ ಒಂದು ಪಾರ್ಕ್ ಇದೆ. ಈ ಪಾರ್ಕು ಇದೇನಿದೆಯಲ್ಲ ಇದು JH ಪಟೇಲ್ ಪಾರ್ಕು. ಓಕೆ, ಸೊ ಈ ಥರ ಎಕ್ಸಾಕ್ಟ್ಲಿ ಪೋಡಾರ್ ಸ್ಕೂಲ್. ಓಕೆ, ಇದೇನು ಎಕ್ಸ್ಟೆನ್ಷನ್ ಆಫ್ ಕೊಕೊನಟ್ ಗಾರ್ಡನ್ ಕೊಟ್ಟಿದ್ದಾರೆ. ಇದೆಲ್ಲ ಪ್ರೈವೇಟ್ ಅವ್ರು ಮೋಸ್ಟ್ಲಿ ಕಬ್ಜಾ ಮಾಡಿ ಆಲ್ರೆಡಿ ಪ್ರೈವೇಟ್ ಸ್ಕೂಲ್ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಕಾಂಬಿನೇಷನ್ ಆಫ್ ಅದರಲ್ಲೇ ಇದ್ದಂಗಿದೆ.
ಮ್ಯಾಪ್ ಪ್ರಕಾರಲ್ಲಿ ಹಳೆ ಮ್ಯಾಪ್ ಅನ್ಕೊಂತೀನಿ, ಅದನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ ಅವರು. ಬಟ್ ಸ್ಟಿಲ್ ದಟ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಮ್ಯಾಚಿಂಗ್. ನೀವು ಈ ಲೊಕೇಶನ್ಗೆ ಓಕೆ ನೀವೇನಾದರೂ ಜಸ್ಟ್ ದಾವಣಗೆರೆಯಿಂದ KSRTC ದಾವಣಗೆರೆ ಬಸ್ ಟರ್ಮಿನಲ್ ಇಂದ ಈ ಲೇಔಟ್ ಒಳಗಡೆ ಬರ್ತೀನಿ ಅಂತಂದರೆ ಈಸಿಯೆಸ್ಟ್ ವೇ 7 ಕಿಲೋಮೀಟರ್ ಇದೆ. ಯಾ ಓಕೆ. ಸೊ KSRTC ಇದು ಯಾವುದು ರೈಲ್ವೆ ಇದು ಬರುತ್ತೆ, 6-7 ಕಿಲೋಮೀಟರ್ ಇದೆ, ದಟ್ ಇಸ್ ಕ್ವೈಟ್ ಓಕೆ. ಸೊ ಅದೇ ಬೈಪಾಸಿಂದ ಬರ್ತೀನಿ ಅಂತಂದರೆ ನಾನು ಸಜೆಸ್ಟ್ ಮಾಡ್ದಂಗೆ ಇನ್ನು ಈ ಸೈಡ್ಗೆ ಇಷ್ಟು ದೂರ ಇಲ್ಲೆಲ್ಲ ಸುತ್ತರ್ಕೊಂಡ್ಬರ್ಬೇಕಾ. ಓಕೆ, ನೀವು ಈ ಲೇಔಟಲ್ಲಿ ಇಲ್ಲಿಗೆ ಬರ್ಬೇಕಂದ್ರೆ ಒಂದು ಮಧ್ಯದ ಲೇಔಟ್ಗೆ ಇಟ್ಬಿಡ್ತೀನಿ, ಬೇಡ ಇಲ್ಲಿಗೆ ಇಡೋಣ. ಓಕೆ, ಸೊ 1.7 ಇಟ್ಸ್ ಅ ವಾಕಬಲ್ ಡಿಸ್ಟೆನ್ಸ್ ಫ್ರಮ್ ಹೈವೇ. ಓಕೆ, ಇಟ್ಸ್ ವೆರಿ ವೆರಿ ನೈಸ್. ಅದು ಗಮನದಲ್ಲಿರಲಿ. ಇಲ್ಲಿ ಶಾಮನೂರು ಹಾಸ್ಪಿಟಲ್ಸ್ ಆಗಲಿ, ಶಾಮನೂರು ಶಿವಶಂಕರಪ್ಪನವ್ರು ಗೊತ್ತು ನಿಮಗೆ. ಈಸ್ ಫೇಮಸ್ ಫಾರ್ ಶಾಮನೂರ್ ಬಿಕಾಸ್ ಆಫ್ ಹಿ ಬಿಲಾಂಗ್ಸ್ ಟು ದಿಸ್ ಊರ್ ಓನ್ಲಿ. ಸೊ ಅದೆಲ್ಲ ಗಮನದಲ್ಲಿರಲಿ. ಓಕೆ, ಸೊ ಅವ್ರ ಊರು ಅಂದರೆ ಯಾವ ಲೆವೆಲಿಗೆ ಬೆಳೆದಿರೋ ಇದೇ ಒಂದು ಪ್ರೂಫು. ಓಕೆ, ಸೊ ಅದು ಬಿಟ್ಟರೆ ಐ ಥಿಂಕ್ ಐ ಹ್ಯಾವ್ ರಿವ್ಯೂಡ್ ಎವ್ರಿಥಿಂಗ್. ತುಂಬ ಒಳ್ಳೆ ಲೊಕೇಶನ್ನು ದಾವಣಗೆರೆ. ಮಸ್ಟ್ ಅಂಡ್ ಶುಡ್ ಟ್ರೈ ದಿಸ್. ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಯು. ಈ ಪ್ರೈಸ್ಗೆ ಅಥವಾ 2500 ಒಳಗಡೆ ಏನಾದರೂ ಸಿಕ್ಕರೆ ಇಟ್ ವಿಲ್ ಬಿ ವೆರಿ ವೆರಿ ನೈಸ್. ಸುತ್ತಮುತ್ತ ಇರೋರು ರೀಲೊಕೇಟ್ ಆಗೋರು ದಾವಣಗೆರೆ ಡಿಸ್ಟಿಕ್ಗೆ ಬಿಕಾಸ್ ಆಫ್ ಎನಿ ಮಲ್ಟಿಪಲ್ ರೀಸನ್ಸು. ದಿಸ್ ಶುಡ್ ಬಿ ಅ ಗ್ರೇಟ್ ಲೊಕೇಶನ್. ಐ ಥಿಂಕ್ KPP ಬಗ್ಗೆನೂ ಹೇಳಿದ್ದೀನಿ, ಲೊಕೇಶನನ್ನು ಹೇಳಿದ್ದೀನಿ, ಮ್ಯಾಪನ್ನು ತೋರಿಸಿದ್ದೀನಿ, ಕಂಪ್ಲೀಟಾಗಿ ಆಗಿದೆ, ನೋಟಿಫಿಕೇಶನ್ ಫುಲ್ ಓದಿದ್ದೀನಿ, ಹೇಗೆ ಡೌನ್ಲೋಡ್ ಮಾಡೋಕ್ಕೆ ಅದನ್ನು ಕೂಡ ಹೇಳಿದ್ದೀನಿ. ಏನಾದರೂ ಪಾಯಿಂಟ್ಸ್ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ, ಫಾಲೋ ಅಪ್ ವಿಡಿಯೋ ಮಾಡ್ತೀನಿ. ಓಕೆ, ಐ ವಿಶ್ ಯು ಎವ್ರಿಬಡಿ ಆಲ್ ದ ಬೆಸ್ಟ್. ಇದಕ್ಕೆ 25 ತಿಂಗಳ ದಿವಸ ಟೈಮ್ ಇದೆ. ಎಕ್ಸಿಸ್ಟಿಂಗ್ ಕರೆಂಟ್ ಅಲಾಟ್ಮೆಂಟ್ ಎಲ್ಲ ಮುಗಿಸ್ಕೊಳ್ಳಿ, ನಿಧಾನಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ. ಥ್ಯಾಂಕ್ ಯು.